ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ಎಪಿಸೋಡಲ್ಲಿ ತುಂಬ ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಮೊದಲನೇ ಟಾಸ್ಕ್ ಏನು ಅಂತಂದರೆ ಟಿಕ್ 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 ಡಾರ್ಲಿಂಗ್ ಅಂತ. ಅಂದರೆ 6 ನಿಮಿಷ 19 ಸೆಕೆಂಡ್ಗೆ ಅವರು ಬೆಲ್ಲನ್ನು ಹೊಡಿಬೇಕು. ಅದು ಬೇರೆಯವರು ಅಲ್ಲಿ ಡಿಸ್ಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಇವರು ಡಿಸ್ಟ್ರಾಕ್ಷನ್ ಆಗದೆ 6 ನಿಮಿಷ 19 ಸೆಕೆಂಡು ಅವ್ರ ಮುಂದೆ ಕೂತ್ಕೊಂಡು ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಳ್ತಾ ಇವರ ಒಂದು ಕಾನ್ಸಂಟ್ರೇಷನ್ನು ಯಾವುದೇ ಕಡೆ ಡೈವರ್ಟ್ ಆಗದಿರ 6 ನಿಮಿಷ 19 ಸೆಕೆಂಡ್ ಯಾರು ಕಂಪ್ಲೀಟ್ ಮಾಡ್ತಾರೋ ಅವರು ವಿನ್ನರ್ ಆಗ್ತಾರೆ ಅಂತ ಒಂದು ಟಾಸ್ಕ್ ಇರುತ್ತೆ. ಇದನ್ನು ಆಲ್ರೆಡಿ ನಾವು ಲಾಸ್ಟ್ ಟೈಮು ಗಿಲ್ಲಿ ಮತ್ತು ಅಶ್ವಿನಿ ಅವರ ಒಂದು ಟೀಮ್ನಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಅಶ್ವಿನಿ ಅವ್ರನ್ನ ಯಾವ ರೀತಿ ಒಂದು ಡಿಸ್ಟ್ರಾಕ್ಷನ್ ಮಾಡಿದ್ರು ಗಿಲ್ಲಿ ಅವರು ಅಂತ ನಮಗೆ ಅದು ನೋಡಿದ್ವಿ. ತುಂಬ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ತಕ್ಕಂಥ ಒಂದು ಎಪಿಸೋಡ್ ಆಗಿತ್ತು ಅದು. ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಟಾಸ್ಕ್ನ ಇಲ್ಲಿ ಇಟ್ಟಿರ್ತಾರೆ. ಪೂರ್ಣಿಮಾ ಅವರ ಒಂದು ಟೀಮಿಂದ ದೀಕ್ಷಿತ್ ಮತ್ತು ದಿಶಾ ಅವರು ಆಡಲಿಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದು ರಾಜೀವ್ ಗಾಂಧಿ ಅವರ ಒಂದು ಟೀಮಿಂದ ತುಂಬ ಸೆಲೆಕ್ಷನ್ನಲ್ಲಿ ಒಂದು ಕನ್ಫ್ಯೂಷನ್ ತಕ್ಕಂಥದ್ದು ಎದ್ದು ಕಾಣುತ್ತೆ. ಯಾಕೆಂದರೆ ಇಲ್ಲಿ ಸ್ನೇಹ ಅವರಿಗೆ ಯಾವುದೇ ರೀತಿಯಾದಂಥ ಗೇಮ್ ಆಡಲಿಕ್ಕೆ ಇಲ್ಲಿ ರಾಜೀವ್ ಗಾಂಧಿ ಅವರು ಒಂದು ಆಪರ್ಚುನಿಟಿ ಕೊಡೋದೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಅವರು ಕೇವಲ ಧನುಷನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಇಲ್ಲಿ ಈಶಾನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಆಪರ್ಚುನಿಟಿ ಬಂದರೂ ಕೂಡ ಅಲ್ಲಿ ಸ್ನೇಹ ಅವರಿಗೆ ತುಂಬ ಮೋಸ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದಾದ ತಕ್ಷಣವೇ ಅವರು ಕೂಡ ಗೇಮ್ನ ಆಡಲಿಕ್ಕೆ ಮುಂದೆ ಬರೋದೇ ಇಲ್ಲ. ರಾಜೀವ್ ಗಾಂಧಿ ಅವರು ಬೇರೆಯವ್ರು ಆಡಲಿ, ಯಂಗ್ ಆಗಿರೋರು ಆಡಲಿ ಅಂತ ಬರೀ ಬಿಟ್ಕೊಡ್ತಾನೆ ಇರ್ತಾರೆ. ಇದರಿಂದ ಸ್ವಲ್ಪ ಶ್ರುತಿ ಅವ್ರಿಗೆಲ್ಲೋ ಡಿಸಪಾಯಿಂಟ್ ಆಗುತ್ತೆ. ಮೊದಲು ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳಿ. ಪ್ರತಿ ಸಾರಿ ನೀವು ಬೇರೆಯವ್ರಿಗೆ ಬಿಟ್ಕೊಡೋದಲ್ಲ, ನೀವು ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಕ್ಕೆ ಅವರು ಸ್ವಲ್ಪ ಟಾಂಗ್ ಕೊಡೋ ರೀತಿಯಲ್ಲಿ ಹೌದು ನಾನು ಕೊಡ್ತೀನಿ ಇವಾಗಲ್ಲ ಅಂತ ಅವರು ಸ್ವಲ್ಪ ಆಪೋಸಿಟ್ ಮಾತಾಡ್ತಾರೆ. ಶ್ರುತಿ ಅವ್ರಿಗೆ ಹೇಳ್ತಾರೆ. ಮತ್ತು ನಿಮ್ಮ ಒಂದು ಟ್ಯಾಲೆಂಟ್ ಏನು ಅಂತ ಶ್ರುತಿ ಅವರು ಕೇಳಿದ್ದಕ್ಕೆ ನನ್ನ ಟ್ಯಾಲೆಂಟ್ ಏನಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಸ್ವಲ್ಪ ಆಪೋಸಿಟಾಗಿ ಮಾತಾಡ್ತಾರೆ. ಇದರಿಂದ ಸ್ವಲ್ಪ ಶ್ರುತಿಯವರಿಗೆ ಇರಿಸುಮುರುಸು ಆಗುತ್ತೆ. ಬಟ್ ಆದರೂ ಪರವಾಗಿಲ್ಲ, ನನ್ನ ಟೀಮೇ ಅಲ್ವಾ ಅಂತ ಸ್ವಲ್ಪ ಸಪೋರ್ಟಿವ್ ಆಗಿ ಶ್ರುತಿಯವರು ರಾಜೀವ್ ಗಾಂಧಿ ಅವ್ರಿಗೆ ಹೇಳ್ತಾರೆ. ಪ್ರತಿ ಸಾರಿ ಬೇರೆಯವ್ರಿಗೆ ನೀವು ಅವಕಾಶ ಮಾಡಿಕೊಡೋದಲ್ಲ, ಈ ಸಾರಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ರಾಜೀವ್ ಗಾಂಧಿ ಅವ್ರಿಗೆ ಇವರು ಆಡಲಿಕ್ಕೆ ಹೇಳ್ತಾರೆ. ಸೊ ಫೈನಲ್ ಆಗಿ ಇಲ್ಲಿ ಧನುಷ್ ಅವ್ರಿಗೆ 3 ಓಟ್ ಬೀಳುತ್ತೆ, ರಾಜೀವ್ ಗಾಂಧಿ ಅವ್ರಿಗೆ 2 ಓಟ್ ಬೀಳುತ್ತೆ. ಅದಾದ ನಂತರ ಸ್ನೇಹ ಅವ್ರಿಗೆ 2 ಓಟ್ ಬೀಳುತ್ತೆ. ಸೊ ಇಲ್ಲಿ ಒಂದು ಫೈನಲ್ ಡಿಸಿಷನ್ ಯಾರ್ದಪ್ಪ ಅಂದರೆ ಕ್ಯಾಪ್ಟನ್ ಇರೋದ್ರಿಂದ ರಾಜೀವ್ ಗಾಂಧಿ ಅವರು ಸರಿ ಈ ಒಂದು ಗೇಮ್ನ ನಾನೇ ಆಡ್ತೀನಿ, ನನ್ನನ್ನು ನಾನು ಏನು ಅಂತ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವರು ಗೇಮ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಇವರು ಕೂತ್ಕೊಂಡು ಅದು ಟೈಮ್ನ ಎಣಿಸೋ ಥರ ಇವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಧನುಷನ್ನು ಡಿಸ್ಟ್ರಾಯ್ ಮಾಡೋ ಥರ, ಅಂದರೆ ಬೇರೆ ಅಪೋಸಿಟ್ ಇರ್ತಕ್ಕಂಥ ಟೀಮ್ನ ಡಿಸ್ಟ್ರಾಕ್ಟ್ ಮಾಡೋ ಥರ ಇವರಿಬ್ಬರು ಸೆಲೆಕ್ಟ್ ಆಗ್ತಾರೆ. ಮೊದಲಿಗೆ ರಾಜೀವ್ ಗಾಂಧಿ ಅವರು ಕೂತ್ಕೊಳ್ತಾರೆ. ದೀಕ್ಷಿತ್ ಎದುರುಗಡೆ ಇರ್ತಕ್ಕಂಥ ಟೀಮ್ ಅವರು ಇವ್ರನ್ನ ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಬಂದು ಕೂತ್ಕೋತಾರೆ. ಬಟ್ ಅವ್ರು ಆಡೋ ಒಂದೊಂದು ಮಾತು ಕೂಡ ಇಲ್ಲಿ ಎಲ್ಲೋ ರಾಜೀವ್ ಗಾಂಧಿ ಅವರು ತುಂಬ ಪರ್ಸ್ನಲ್ ಅಟ್ಯಾಕ್ ಆಯಿತು ಅಂತ ಅನಿಸುತ್ತೆ. ಪ್ರತಿ ಸಾರಿ ಅವರು ನೀವು ಬೇರೆ ಇಬ್ಬರು ಹೆಣ್ಮಕ್ಳಿಗೆ ನೀವು ಮೋಸ ಮಾಡಿಬಿಟ್ರಿ, ಮತ್ತು ನೀವು ಏಜ್ ಬಾರ್ ಆಗಿದೆ, ನಿಮಗೆ ಆಡೋಕ್ಕೆ ಯೋಗ್ಯತೆಯೇ ಇಲ್ಲ, ನಿಮ್ಮ ಮಗುನ ಕರ್ಕೊಂಬಂದಿದ್ದಾರಲ್ಲ ಅಷ್ಟು ಅವನಿಗೆ ಆಪರ್ಚುನಿಟಿ ಕೊಡಿ, ನೀವು ಫಸ್ಟು ಹೋಗಿ ಈ ಟೀಮಿಂದ ಅನ್ನೋ ರೀತಿ ಒಂದು ಟಾಂಗ್ ಕೊಡೋ ರೀತಿಯೇ ಮಾತಾಡ್ತಾರೆ. ಅದಾದ ನಂತರ ನಿಮಗೆ ಬ್ರೈನೇ ಇಲ್ಲ, ಸೊ ಬ್ರೈನಲ್ಲೆಲ್ಲೋ ಇಟ್ಬಿಟ್ಟು ಬಂದಿದ್ದೀರಾ, ಹೋಗಿ ತೊಗೊಂಡು ಬನ್ನಿ ಬ್ರೈನ ಫಸ್ಟು, ಮತ್ತು ನಿಮ್ಮ ಮಗನ ಹತ್ರ ಇರಬೇಕು ನೋಡಿ ನಿಮ್ಮ ಬ್ರೈನು, ಹೋಗಿ ಎತ್ಕೊಂಡು ಬನ್ನಿ, ಆ ಥರ ಒಂದು ತುಂಬ ಪರ್ಸ್ನಲಾಗಿ ಮಾತಾಡ್ತಾರೆ. ಆದರೆ ರಾಜೀವ್ ಗಾಂಧಿ ಅವರು ಯಾವುದೇ ರೀತಿಯಾದಂಥ ಡಿಸ್ಟ್ರಾಕ್ಷನ್ ಆಗಲ್ಲ. ಬಟ್ ಅವ್ರಿಗೆಲ್ಲೋ ಒಂದು ಒಳಗಡೆ ಒಂದು ಫೀಲ್ ಆಗುತ್ತೆ, ಕಣ್ಣಲ್ಲಿ ಕೂಡ ನೀರು ಬರುತ್ತೆ. ಬಟ್ ದೀಕ್ಷಿತ್ ಅವರು ಇಲ್ಲಿಗೆ ಸ್ಟಾಪ್ ಮಾಡೋದೇ ಇಲ್ಲ. ತುಂಬ ಅಂದರೆ ತುಂಬ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಅವರಿಗೆ ಕೆಟ್ಟದಾಗೆಲ್ಲ ಬೈತಾರೆ, ಅಂದರೆ ತುಂಬ ಪರ್ಸ್ನಲಾಗಿ ಮಾತಾಡ್ತಾರೆ ಇಲ್ಲಿ ದೀಕ್ಷಿತ್ ಅವರು. ಯಾಕೆಂದರೆ ಇಲ್ಲಿ ಅವರ ಟಾಸ್ಕೇ ಒಂದು ಡಿಸ್ಟ್ರಾಕ್ಟ್ ಮಾಡೋದು. ಯಾವ ಮಾತುಗಳನ್ನು ಆಡಿದ್ರು ಆಡ್ಬೋದು, ಬಟ್ ಅವರು ಡಿಸ್ಟ್ರಾಕ್ಟ್ ಆಗಬೇಕು, ಅದೇ ಟಾಸ್ಕ್ ಇರುತ್ತೆ. ರಾಜೀವ್ ಗಾಂಧಿ ಅವ್ರಿಗಂತೂ ತುಂಬ ಒಂದು ಹರ್ಟ್ ಆಗೋ ಥರನೇ ಮಾತಾಡ್ತಾರೆ ದೀಕ್ಷಿತ್ ಅವರು. ಇದು ಯಾವುದಕ್ಕೂ ಬಗ್ಗೋದೇ ಇಲ್ಲ. ಇಲ್ಲಿ ರಾಜೀವ್ ಗಾಂಧಿ ಅವರು ಸುಮ್ಮನೆ ಕೂತ್ಕೊಂಡು ಇಲ್ಲಿ ಅವರು ಹೇಳೋದನ್ನೆಲ್ಲ ತುಂಬ ಪೇಷನ್ಸಿಂದ ತುಂಬ ಕಾಮಾಗಿ ಅವ್ರು ಹೇಳೋದನ್ನೆಲ್ಲ ತುಂಬ ಕೇಳಿಸ್ಕೊಳ್ತಾರೆ. ಯಾಕೆಂದರೆ ಯಾವುದೇ ರೀತಿ ರಿಯಾಕ್ಟ್ ಮಾಡಿದ್ರೆ ಇಲ್ಲಿ ಅವರ ಒಂದು ಟೈಮ್ ಅಂತಕ್ಕಂಥದ್ದು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಅವರು ಸೈಲೆಂಟಾಗಿ ಅವರು ಒಂದು ಟೈಮನ್ನು ಮುಗಿಸ್ಕೊಳ್ತಾರೆ. ಇದಾದ ನಂತರ ಇದರ ಆಪೋಸಿಟ್ ಟೀಮ್ ಇರ್ತಕ್ಕಂತಹ ದೀಕ್ಷಾ ಅವರು ಬಂದು ಕೂತ್ಕೊತಾರೆ. ಬಟ್ ಇಲ್ಲಿ ಧನುಷ್ ಅವ್ರನ್ನ ತುಂಬ ಬೇಗ ಮ್ಯಾನಿಪುಲೇಟ್ ಮಾಡ್ತಾರೆ, ತುಂಬ ಫ್ಲರ್ಟ್ ಮಾಡ್ತಾರೆ. ಸೊ ಅವರು ತುಂಬ ಬೇಗ ಮ್ಯಾನಿಪುಲೇಟ್ ಆಗ್ತಾರೆ. ಇವರು ದೀಕ್ಷಾ ಅವರು ತೊಗೊಂಡಂತಹ ಟೈಮಿಂಗ್ಸ್ ಬಂದು 6 ನಿಮಿಷ 52 ಸೆಕೆಂಡನ್ನ ತೊಗೊಂಡ್ರೆ ರಾಜೀವ್ ಗಾಂಧಿ ಅವರು 6 ನಿಮಿಷ 1 ಸೆಕೆಂಡು, ಅಂದರೆ
6 ನಿಮಿಷ 19 ಸೆಕೆಂಡಿಗೆ ಎಷ್ಟು ಹತ್ರ ಇದೆಯೋ ಆ ರೀತಿಯಾಗಿ ಒಂದು ಟೈಮ್ನ ತೊಗೊಂಡು ಈ ಒಂದು ಟೀಮ್ನ ವಿನ್ ಆಗ್ತಾರೆ. ಬಟ್ ಶ್ರುತಿ ಅವ್ರಿಗೆ ಇದರಿಂದ ತುಂಬ ಖುಷಿ ಆಗುತ್ತೆ. ಅದಾದ ನಂತರ ರಾಜೀವ್ ಗಾಂಧಿ ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ನೀವು ಇದೇ ಥರ ಆಡಬೇಕು, ಯಾವುದೇ ಗೇಮ್ನ ಕೂಡ ನೀವು ಬಿಟ್ಕೊಡೋಕೆ ಹೋಗಬಾರ್ದು. ಯಾಕೆಂದರೆ ಇಲ್ಲಿ ಎಲ್ಲರೂ ಆಟ ಆಡೋಕ್ಕೆ ಬಂದಿರೋದು, ಯಾರಿಗ್ಯಾರು ಬಿಟ್ಕೊಡೋಕ್ಕೆ ಯಾರಿಗ್ಯಾರು ತ್ಯಾಗ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಸೊ ಫಸ್ಟು ನಿಮ್ಮದು ನೀವು ನೋಡಿಕೊಂಡು ಫಸ್ಟ್ ನೀವು ವಿನ್ ಆಗೋದನ್ನು ನೋಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಶ್ರುತಿ ಅವರು ರಾಜೀವ್ ಗಾಂಧಿ ಅವ್ರಿಗೆ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಟೀಮು ಮೊದಲನೇ ಫಸ್ಟ್ ಟೈಮು ಶ್ರುತಿಯವರು ಒಂದು ಟೀಮು 200 ಮಾರ್ಕ್ಸ್ನ ತೊಗೊಂಡ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಸ್ಟೇಜಿಗೆ ಮೇಲೆ ಬರ್ತಾರೆ ಶ್ರುತಿಯವರು, ತುಂಬ ಒಂದು ಟೀಮ್ನ ಚಿಯರ್ ಅಪ್ ಮಾಡ್ತಾರೆ. ಸೊ ಅದೇ ಥರ ರಾಜೀವ್ ಗಾಂಧಿ ಅವ್ರಿಗೂ ಕೂಡ ಹೇಳ್ತಾರೆ, ನೀವು ಕೂಡ ಹಿಂದೆ ಹಾಕೋಕೆ ಹೋಗಬೇಡಿ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಗೇಮ್ ಆಡಲಿಕ್ಕೆ ಬಂದಿರೋದು. ಫೈನಲ್ ಆಗಿ ಯಾರು ವಿನ್ ಆಗ್ತಾರೋ ಅವ್ರು ಮಾತ್ರ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಸಾಧ್ಯ. ನೀವು ಇಷ್ಟು ತ್ಯಾಗಗಳು ಮಾಡ್ಕೊತಿದ್ರೆ ಬೇರೆಯವರೆಲ್ಲ ಮುಂದೆ ಹೋಗ್ತಾ ಇರ್ತಾರೆ, ಬಟ್ ನೀವು ಮಾತ್ರ ಇನ್ನೂ ಅಲ್ಲೇ ಉಳಿದಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಆಟನ ನೀವು ಆಡಿ, ಬೇರೆಯವ್ರ ಆಟನ ಬೇರೆಯವ್ರು ಆಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೇಳಿದಾಗ, ಸರಿ ಬನ್ನಿ ಟೀಮೆಲ್ಲ ಚೀರಪ್ ಮಾಡೋಣ ಅಂತ ಸ್ನೇಹ ಅವ್ರನ್ನ ಕರೀತಾರೆ. ಬಟ್ ಈ ಸ್ನೇಹ ಅವ್ರು ಒಂದು ಬಿಗ್ ಟ್ವಿಸ್ಟ್ ಕೊಡ್ತಾರೆ, ನಾನು ಈ ಟೀಮಲ್ಲಿ ಇಲ್ಲ, ಯಾಕೆಂದರೆ ನನ್ನನ್ನು ಯಾರು ಇಲ್ಲಿ ಸಪೋರ್ಟ್ ಮಾಡೋದಲ್ಲ, ನಾನು ಈ ಟೀಮಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಅಂತ ಅವರು ಹೇಳ್ತಾರೆ. ಬಟ್ ಇದನ್ನು ಕೇಳಿಸ್ಕೊಂಡು ಜಡ್ಜಸ್ ಎಲ್ಲ ಕೂಡ ಶಾಕ್ ಆಗ್ತಾರೆ. ಯಾಕೆ ಈ ಥರ ಮಾತಾಡ್ತೀರಂದರೆ, ಸರ್ ಅವರು ಪ್ರತಿ ಸಾರಿ ಕೂಡ ಬರೀ ಧನುಷ್ ಅವ್ರನ್ನ ಕರೀತಾರೆ, ಈಶಾ ಅವ್ರನ್ನ ಕರೀತಾರೆ ಅಷ್ಟೇ, ಅವರಿಬ್ಬರು ಫ್ರೆಂಡ್ಸು. ಸೊ ಅದಾದ ನಂತರ ರಾಜೀವ್ ಗಾಂಧಿ ಅವ್ರಿಗೆ ಒಂದು ಡಿಸಿಷನ್ ತೊಗೊಳಕ್ಕೆ ಬರೋದಿಲ್ಲ. ಪ್ರತಿ ಸಾರಿ ಯಾವುದೇ ಗೇಮಲ್ಲಾದರೂ ಕೂಡ ನನಗೆ ಅನ್ಯಾಯನೇ ಆಗಿದೆ, ಒಂದು ಸರಿ ಕೂಡ ನನ್ನ ಗೇಮಲ್ಲಿ ಆಡಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ, ಮತ್ತು ನಾನು ಹೇಗೆ ಅವ್ರು ಟೀಮ್ ಹಾಕ್ತೀನಿ ಸರ್ ಅಂತ ಅವ್ರು ಡೈರೆಕ್ಟಾಗಿ ವಿನಯ್ ಗೌಡ ಅವ್ರಿಗೆ ಶೂಟ್ ಹೇಳ್ತಾರೆ. ಆದರೆ ನೀವು ಯಾರಿಗೆ ತುಂಬ ಇಷ್ಟಪಡ್ತೀರಾ ಅಂದಿದ್ದಕ್ಕೆ ನಾನು ಸಂಗೀತ ಅವ್ರಿಗೆ ಇಷ್ಟ. ಸಂಗೀತ ಅವ್ರು ಈ ಥರ ಯಾವತ್ತೂ ಕೂಡ ಅವರು ಟೀಮಲ್ಲಿ ಆ ಥರ ಆಡೇ ಇಲ್ಲ ಅಂದ ತಕ್ಷಣ ಸ್ನೇಹ ಅವರು ಎದ್ದು ಬಂದು ಸ್ಟೇಜ್ ಮೇಲೆ ನಿಂತ್ಕೊಳ್ತಾರೆ. ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಸ್ನೇಹ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ. ಯಾಕೆಂದರೆ ಅವ್ರು ಒಂದು ಗೇಮ್ ಆಡೋ ಕೂಡ ಅಲ್ಲಿ ಅವಕಾಶ ಕೊಟ್ಟೇ ಇಲ್ಲ ರಾಜೀವ್ ಗಾಂಧಿ ಅವರು. ಅವ್ರು ಹೇಳ್ತಿರೋದ್ರಲ್ಲೂ ಕೂಡ ನ್ಯಾಯ ಇದೆ. ಯಾಕೆಂದರೆ ಅವರು ಪ್ರತಿ ಸಾರಿ ಕೂಡ ಈಶಾ ಧನುಷ್ ಅಂತಲೇ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾನ್ಸೇ ಇಲ್ಲ ಅಂದಮೇಲೆ ಮತ್ತು ಅವ್ರನ್ನ ಅವ್ರು ಹೇಗೆ ಪ್ರೂವ್ ಮಾಡ್ಕೊಳಕ್ಕಾಗುತ್ತೆ ಸ್ನೇಹ ಅವ್ರಿಗೆ. ಸೊ ಸ್ನೇಹ ಅವ್ರ ಕನ್ಸರ್ನ್ ಕೂಡ ಕರೆಕ್ಟಾಗಿದೆ. ಬಟ್ ಚಂದನ್ ಅವ್ರು ಇದಕ್ಕೆ ಒಳ್ಳೆ ಮಾತು ಹೇಳ್ತಾರೆ, ನೆಕ್ಸ್ಟ್ ಟೈಮಿಂದ ಅವ್ರಿಗೆ ಕೂಡ ಅವಕಾಶ ಕೊಡಿ, ಯಾಕೆಂದರೆ ಎಲ್ಲರೂ ಕೂಡ ಅವಕಾಶ ಕೊಡಬೇಕಲ್ವಾ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಕೂಡ ಸ್ನೇಹ ಮಾತಿಗೆ ಅಕ್ಸೆಪ್ಟ್ನ ಮಾಡ್ಕೊಳ್ತಾರೆ. ಸೊ ಈ ಒಂದು ಗೇಮಲ್ಲಿ ಫೈನಲಾಗಿ ವಿನ್ ಆಗಿದ್ದು ರಾಜೀವ್ ಗಾಂಧಿ ಅವರು. ಮತ್ತು ಈ ಒಂದು ಟೀಮಲ್ಲೇ ಸ್ವಲ್ಪ ಬಿರುಕುಗಳು ಜಾಸ್ತಿ ಇದ್ದಾವೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ನೋಡೋದಾದರೆ ಈ ಒಂದು ಟೀಮ ವಿನ್ನರ್ ಆಗಿ ರಾಜೀವ್ ಗಾಂಧಿ ಅವರು, ಶ್ರುತಿ ಅವ್ರ ಟೀಮು ವಿನ್ ಆಗುತ್ತೆ. ಸೊ ನೋಡೋಣ ಮುಂದೆ ಇನ್ನು ಏನೇನು ಆಗುತ್ತೆ ಅಂತ. ಸೊ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.